ಹೇ ಆಲ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇವತ್ತಿನ ನನ್ನ ವಿಡಿಯೋ ಏನಪ್ಪ ಅಂತ ಅಂದರೆ ನ್ಯಾಚುರಲ್ ಆಗಿ ಹೇರ್ನ ಯಾವ ರೀತಿ ಕರ್ಲಿ ಮಾಡ್ಕೋಬೇಕು ಅಂತ. ಸೊ ನನಗೆ ಕರ್ಲಿ ಹೇರ್ ಅಂದರೆ ಇಷ್ಟ. ನಂದು ಸಾಫ್ಟ್ ಮತ್ತು ಸಿಲ್ಕಿ ಆಗಿರುತ್ತೆ ಹೇರು. ಬಟ್ ಯಾವಾಗಲೂ ಕರ್ಲಿ ಆಗಿ ಇಟ್ಕೊಳ್ಳೋಕೆ ಇಷ್ಟ ಇಲ್ಲ. ಸಮ್ ಟೈಮ್ ಅನಿಸುತ್ತೆ ಏನಾದರೂ ಈವೆಂಟ್ಸ್ಗೆ ಹೋದಾಗ, ಏನಾದರೂ ಫಂಕ್ಷನ್ಗಳಿದ್ದಾಗ, ಸೊ ನನಗೂ ಆ ಥರ ಕರ್ಲಿ ಆಗಿದ್ದರೆ ಹೇರ್ ತುಂಬ ಚೆನ್ನಾಗಿ ಕಾಣಿಸುತ್ತಲ್ಲ ಅಂತ ಸಮ್ ಟೈಮ್ಸ್ ಅನಿಸುತ್ತೆ. ಆವಾಗ ನಾನೇನು ಮಾಡ್ತೀನಿ ಅಂದರೆ ಹೇರ್ನ ಕರ್ಲಿ ಮಾಡ್ಕೊಳ್ತೀನಿ ಮನೆಯಲ್ಲೇ ನ್ಯಾಚುರಲ್ ಆಗಿ. ನಾನು ಯಾವುದೇ ಹೀಟ್ ಪ್ರಾಡಕ್ಟ್ಗಳನ್ನಾಗಲಿ ಅಥವಾ ಕ್ರೀಮ್ಗಳನ್ನಾಗಿ ಯೂಸ್ ಮಾಡಲ್ಲ ಜಾಸ್ತಿ. ಸೊ ನಾರ್ಮಲ್ ಆಗಿ ಹೇರ್ ವಾಶ್ ಮಾಡಬೇಕಾದ್ರೆ ಶಾಂಪು ಯೂಸ್ ಮಾಡ್ತೀನಿ. ಅದು ಬಿಟ್ಟರೆ ನಾನು ಯಾವುದೇ ರೀತಿಯಾದಂಥ ಕೆಮಿಕಲ್ ಪ್ರಾಡಕ್ಟ್ನ ಹೇರ್ಗೆ ಯೂಸ್ ಮಾಡಿಲ್ಲ. ಸೊ ಇವತ್ತು ನಾನು ನ್ಯಾಚುರಲ್ ಆಗಿ ಯಾವ ರೀತಿ ಹೇರ್ನ ಕರ್ಲಿ ಮಾಡ್ಕೋಬೇಕು ಮನೆಯಲ್ಲೇ ನ್ಯಾಚುರಲ್ ಆಗಿ ಅನ್ನುವಂಥದ್ದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ಹುಡುಗಿರಿಗೆ ಹಾಗೆ ಅಲ್ವಾ, ಎಲ್ಲರಿಗೂ ಒಂದೇ ಥರ ಹೇರ್ ಇಷ್ಟ ಆಗಲ್ಲ. ಸಿಲ್ಕಿ ಆಗಿರೋರಿಗೆ ಹೇರ್ ಕರ್ಲಿ ಆಗಿರಬೇಕು ಅಂತ ಇಷ್ಟಪಡ್ತಾರೆ, ಕರ್ಲಿ ಹೇರ್ ಇರೋರು ಸಿಲ್ಕಿ ಹೇರ್ ಬೇಕು ಅಂತ ಇಷ್ಟಪಡ್ತಾರೆ. ನನಗೆ ಸಮ್ಟೈಮ್ಸ್ ಹೀಗೆ ಅನಿಸ್ತಾ ಇರುತ್ತೆ, ನನ್ನ ಹೇರ್ ಕರ್ಲಿ ಆಗಿ ಇಷ್ಟೇ ಲಾಂಗ್ ಆಗಿ ಹೇರ್ ಕರ್ಲಿ ಆಗಿದ್ದರೆ ತುಂಬ ಚೆನ್ನಾಗಿ ಕಾಣಿಸೋದೇನೋ ನನ್ನ ಫೇಸ್ಗೆ ಅಂತ ಸಮ್ಟೈಮ್ ಅನಿಸುತ್ತೆ. ಸೊ ಆವಾಗೆಲ್ಲ ನಾನು ಏನು ಮಾಡ್ತೀನಿ ಅಂದರೆ ಹೇರ್ನ ಕರ್ಲಿ ಮಾಡ್ಕೊಳ್ತೀನಿ. ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸುಮಾರಷ್ಟು ಜನ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಜಾಸ್ತಿ ವೇಟ್ ಮಾಡೋದು ಬೇಡ, ನನ್ನ ಹೇರ್ ಕರ್ಲಿಂಗ್ ಪ್ರಾಸೆಸ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ, ಸೊ ನೀವು ಮೊದಲನೇದಾಗಿ ಹೇರ್ ಕರ್ಲಿಂಗ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಏನು ಮಾಡಬೇಕಂತಂದರೆ ಫಸ್ಟು ಹೇರ್ ವಾಶ್ ಮಾಡಬೇಕಾಗುತ್ತೆ. ನಾನು ಆಲ್ರೆಡಿ ಹೇರ್ ವಾಶ್ ಮಾಡಿ ಕಂಪ್ಲೀಟಾಗಿ ಹೇರ್ ಎಲ್ಲ ಡ್ರೈ ಆಗಿದೆ. ಸೊ ಇವಾಗ ನಾನೇನು ಮಾಡ್ತೀನಿ ಅಂದರೆ ಈ ಹೇರ್ನ ಸ್ವಲ್ಪ ಲೈಟಾಗಿ ವೆಟ್ ಮಾಡ್ಕೊಳ್ತೀನಿ. ಅಂದರೆ ನಾವು ಹೇರ್ ಕರ್ಲಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಲೈಟಾಗಿ ವೆಟ್ ಮಾಡಿಕೊಂಡ್ರೆ ಸ್ವಲ್ಪ ಸ್ಟಿಫ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಕರ್ಲಿಂಗ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ಕೂರ್ತವೆ ಅಂತ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಫಸ್ಟ್ ಇದನ್ನೆಲ್ಲ ಹಿಕ್ಕೆಲ್ಲ ಬಿಡಿಸಿ, ಹೇರ್ ಡ್ರೈ ಆಗಿದೆ, ನಾನು ವಾಶ್ ಮಾಡಿದ್ದೀನಲ್ಲ ಹೇರ್ ಡ್ರೈ ಆಗಿದೆ. ಸೊ ಇದನ್ನು ನೀಟಾಗಿ ಹಿಕ್ ಬಿಡಿಸಿ ಇವಾಗ ಸ್ವಲ್ಪ ಲೈಟಾಗಿ ವೆಟ್ ಮಾಡ್ಕೊಳ್ತೀನಿ. ಸೊ ಮೊದಲಿಗೆ ಈ ಥರ ನೀಟಾಗಿ ಹಿಕ್ಕೆಲ್ಲ ಬಿಡಿಸ್ಕೋಬೇಕು, ಏನು ಹಿಕ್ಕಿರಬಾರ್ದು. ಈ ಒಂದು ಕರ್ಲಿಂಗ್ನ ನೀವು ಯಾವ ಟೈಮಲ್ಲಿ ಮಾಡ್ಕೋಬೇಕಂದ್ರೆ ನೈಟ್ ಟೈಮಲ್ಲಿ ಮಾಡ್ಕೋಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ನಾಳೆ ನೀವು ಏನಾದರೂ ಇವೆಂಟ್ ಹೋಗ್ತಾ ಇದ್ದೀರಾ, ನಿಮ್ಗೆ ನಾಳೆ ಫಂಕ್ಷನ್ ಇದೆ, ಯಾವಾಗ ನನಗೆ ಹೇರ್ ತುಂಬ ಕಡಿಮೆ ಇದೆ ಬಟ್ ಆದರೆ ಜಾಸ್ತಿ ಆಗಿ ಕಾಣಬೇಕು ಅಂತ ಅನಿಸಿದಾಗ ನೀವೇನು ಮಾಡ್ಬೋದು, ಕಡಿಮೆ ಹೇರ್ ಇರೋರು ಕೂಡ ಇದನ್ನು ಟ್ರೈ ಮಾಡ್ಬೋದು. ಅಂದರೆ ಸ್ವಲ್ಪ ಜಾಸ್ತಿ ಹೇರ್ ಇರೋ ಥರ ಕಾಣಿಸುತ್ತೆ ಈ ಥರ ಕರ್ಲಿ ಮಾಡಿಕೊಂಡ್ರೆ ಕಡಿಮೆ ಹೇರ್ ಇರೋರಿಗೆ. ಸೊ ಏನು ಮಾಡಬೇಕಪ್ಪ ಅಂತಂದರೆ ಈ ಥರ ಚೆನ್ನಾಗಿ ಹಿಕ್ ಬಿಡಿಸ್ಕೊಂಡು, ಒಂದು ವೇಳೆ ನೀವು ನಾಳೆ ಫಂಕ್ಷನ್, ಫಾರ್ ಎಕ್ಸಾಂಪಲ್ ನಾಳೆ ಫಂಕ್ಷನ್ಗೆ ಹೋಗ್ತೀರಿ ಅಂತಂದರೆ ಸೊ ನೈಟಲ್ಲೇ ಈ ಥರ ಕರ್ಲಿಂಗ್ ಮಾಡ್ಕೋಬೇಕಾಗುತ್ತೆ ನೀವು. ಆವಾಗ ಕರ್ಲಿಂಗ್ ಮಾಡಬೇಕಾದ್ರೆ ಒಂದು 12 hours ಕಂಪ್ಲೀಟ್ ಆಗಿ ಬಿಡಬೇಕಾಗುತ್ತೆ. ಮಿನಿಮಮ್ ಅಂದರೆ ಒಂದು 10 hours ಆದರೂ ನೀವು ಬಿಡಬೇಕಾಗುತ್ತೆ. ನಾನು ತೋರಿಸುವಂಥ ಈ ಪ್ರಾಸೆಸ್ನ ಸೊ ಈ ಕಡೆ ಎಲ್ಲ ಹಿಕ್ ಬಿಡಿಸ್ಕೊಂಡಿದ್ದೀನಿ, ಅದಕ್ಕೇ ಈ ಥರ ಕ್ಲಿಪ್ ಹಾಕ್ಕೊಂಬಿಡೋಣ, ಇಲ್ಲಾಂದರೆ ಮತ್ತೆ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ ನನಗೆ. ನಾನು ಹೇರ್ ಕರ್ಲಿಂಗ್ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಹೀಟ್ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇಲ್ಲ. ಅದಾದಮೇಲೆ ಕರ್ಲಿಂಗ್ ಮಾಡುವಂಥ ಯಾವುದೇ ರೀತಿಯ ಒಂದು ಕ್ರೀಮ್ಗಳನ್ನು ಯೂಸ್ ಮಾಡ್ತಾ ಇಲ್ಲ. ಸೊ ನಾನು ನ್ಯಾಚುರಲ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಖಂಡಿತ ಕರ್ಲಿ ಹೇರ್ ಇಷ್ಟ ಆಗೋರು ಟ್ರೈ ಮಾಡ್ಬೋದು. ಇವಾಗ ಹಿಕ್ಕೆಲ್ಲ ಬಿಡಿಸ್ಕೊಂಡಾಯ್ತು. ಅದಾದಮೇಲೆ ಸ್ವಲ್ಪ ಹೇರ್ನ ಏನು ಮಾಡೋಣ ಅಂದರೆ ಸ್ವಲ್ಪ ವೆಟ್ ಮಾಡ್ಕೊಳ್ಳೋಣ. ಸೊ ಈ ಥರ ಲೈಟಾಗಿ ಸ್ವಲ್ಪ ವೆಟ್ ಮಾಡ್ಕೋಬೇಕು, ಕಂಪ್ಲೀಟಾಗಿ ವೆಟ್ ಮಾಡ್ಕೋಬಾರ್ದು. ತುಂಬ ಹೇರ್ ಡ್ರೈ ಇರಬಾರ್ದು, ತುಂಬ ವೆಟ್ಟು ಇರಬಾರ್ದು. ಸೊ ಇವಾಗ ಚೂರು ಹೇರ್ಗೆ ಸೆರಮ್ ಅಪ್ಲೈ ಮಾಡ್ಕೊಳ್ತೀನಿ. ನಾನು ಆವಾಗಲೇ ಹಾಕ್ಕೊಂಡಿದ್ದೆ, ಯಾವಾಗಲೇ ಮಗಬಿಡಿ ಕೆಲಸ ಬಿದ್ದು ಮಗಬಿಟ್ಟೆ, ಸುಕ್ಕಿ ಬರ್ಸ್ಕೊಳ್ತೀನಿ. ನೋಡಿ ನಾನು ಹೇರ್ ಸೆರಮ್ ಎಷ್ಟು ಶೈನಿ ಅಂತ ಹೇಳ್ತಾರೆ. ಎಂತ ಲೈಟ್ ಹಾಕ್ಬೇಕಮ್ಮ? ರೂಮಲ್ಲಿ ಲೈಟ್ ಹಾಕ್ಬೇಕಾ ಜಿ? ಸೊ ಇವಾಗ ಹೇರ್ ಸೆರಮ್ ಹಚ್ಕೊಂಡಾಯ್ತು. ಇವಾಗ ಸ್ವಲ್ಪ ಆಲೋವೆರಾ ಜೆಲ್ನ ಹಚ್ಕೊಳ್ಳೋಣ. ಸೊ ಆಲೋವೆರಾ ಜೆಲ್ನ ಹಚ್ಕೊಂಡ್ರೆ ಹೇರ್ ನಾವು ಎಣಿತೀವಲ್ಲ, ಅವಾಗ ಕರ್ಲಿಂಗ್ ಮಾಡಬೇಕಾದ್ರೆ ನಾವು ಯಾವ ರೀತಿ ಮಾಡ್ತೀವೋ ಆ ರೀತಿ ಕರೆಕ್ಟಾಗಿ ಕೂತ್ಕೊಳುತ್ತೆ.
ಹಚ್ಕೊಂಡಾಯ್ತು, ಆಲೋವೆರಾ ಜೆಲ್ ಹಚ್ಕೊಂಡಾಯ್ತು. ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ನನ್ನ ಹೇರ್ನ ಪಾರ್ಟಿಷನ್ ಮಾಡ್ಕೊಳ್ತೀನಿ. ಫಸ್ಟು ಪಾರ್ಟಿಷನ್ ನಾನು ಏನು ಮಾಡ್ತೀನಿ ಅಂದರೆ ಈ ಕಡೆ ಹೇರ್ನ ಕ್ಲಿಪ್ ಹಾಕ್ತೀನಿ. ಸೊ ಇವಾಗ ಈ ಕಡೆ ಹೇರಿಂದ ಮಾತ್ರ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನನ್ನ ಹೇರ್ ಸಿಲ್ಕಿ ಹೇರ್ ಆಗಿರೋದ್ರಿಂದ ಹಿಕ್ಕು ಬೀಳ್ತಾನೆ ಇರುತ್ತೆ, ಎಷ್ಟು ಸಾರಿ ಬಿಡಿಸಿದ್ರು. ಇವಾಗ ನಾನು ಇಷ್ಟು ಹೇರ್ ತೊಗೊಂಡಿದ್ದೀನಿ. ಈ ಹೇರ್ಗೆ ಇವಾಗ ಒಂದು ಸ್ವಲ್ಪ ಆಲೋವೆರಾ ಜೆಲ್ ಹಾಕ್ಕೊಂಡು, ಸೊ ಈ ಹೇರ್ ಕೂಡ ಈ ಥರ ಕ್ಲಿಪ್ ಹಾಕೊಂಡ್ಬಿಡೋಣ. ಇದಕ್ಕೆ ಇವಾಗ ಸ್ವಲ್ಪ ವೆಟ್ ಮಾಡಿಕೊಂಡು ಅದಾದ್ಮೇಲೆ ಎಣ್ಕೋಬೇಕು. ನಾನು ತೋರಿಸ್ತೀನಿ. ಈ ಥರ 3 ಪಾರ್ಟಿಷನ್ ಮಾಡಿಕೊಂಡು ಈ ಥರ ಎಣ್ಕೋಬೇಕು, ಟೈಟಾಗಿ ಎಣ್ಕೋಬೇಕು. ನಿಜವಾಗ್ಲೂ ನೀವು ಬಿಲೀವ್ ಮಾಡಲ್ಲ, ನಾನು ಎಷ್ಟು ವರ್ಷದಿಂದ ಇದೇ ಟ್ರಿಕ್ನ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಯಾವಾಗೆಲ್ಲ ಕರ್ಲಿಗೆ ಇರಬೇಕು ಅವಾಗೆಲ್ಲ ಈ ಟ್ರಿಕ್ನ ಯೂಸ್ ಮಾಡ್ತೀನಿ. ಈ ಥರ ಟೈಟಾಗಿ ಎಣ್ಕೋಬೇಕು. ಯಾರಿಗೆಲ್ಲ ಕರ್ಲಿ ಹೇರ್ ಇರುತ್ತೋ ಅವ್ರಿಗೆ ಸಾಫ್ಟ್ ಆ್ಯಂಡ್ ಸಿಲ್ಕಿ ಹೇರ್ ಇರಬೇಕು ಅಂತ ಆಸೆ ಆಗುತ್ತೆ. ಯಾರಿಗೆಲ್ಲ ಸಾಫ್ಟ್ ಆ್ಯಂಡ್ ಸಿಲ್ಕಿ ಇರುತ್ತೋ ಅವರಿಗೆಲ್ಲ ಕರ್ಲಿ ಹೇರ್ ಬೇಕು ಅನಿಸುತ್ತೆ. ಬಟ್ ನನಗೆ ಯಾವಾಗಲೂ ಒಂದೇ ಥರ ಇಟ್ಕೊಂಡ್ರೆ ಸ್ವಲ್ಪ ಬೋರ್ ಆಗುತ್ತೆ. ಆವಾಗ ಸ್ವಲ್ಪ ಚೇಂಜಸ್ ಇದ್ರೆ ಚೆನ್ನಾಗಿ ಕಾಣಿಸುತ್ತಲ್ಲ ಅಂತ ಅಷ್ಟೇ. ನಿಮಿಷ ಈ ಥರ ಟೈಟಾಗಿ ಎಣ್ಕೋಬೇಕು. ಫುಲ್ ಎಂಡ್ವರೆಗೂ ಟೈಟಾಗಿ ಎಣ್ಕೋಬೇಕು. ನಾನು ಒಂದು ಚೂರು ಬಿಡ್ತೇನೆ ಹೆಂಗೆ ಎಣ್ಕೊಳ್ತಾ ಇದ್ದೀನಿ. ಸೊ ಇವಾಗ ಇದು ಫಿನಿಶ್ ಆಗಿದೆ ಎಂಡು. ಇವಾಗ ರಬ್ಬರ್ ಬ್ಯಾಂಡ್ ಹಾಕೊಳ್ತೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಈ ಒಂದು ಪಾರ್ಟಿಷನ್. ಇಷ್ಟು ಲಾಂಗ್ ಆಗಿರೋ ಹೇರ್ನ ಎಣಿಬೇಕಂದ್ರೆ ಲಾಟ್ ಆಫ್ ಪೇಷನ್ಸ್ ರಿಕ್ವೈರ್ಡ್ ಇದೆ. ಹೋಲ್ ನೈಟ್ ಹೀಗೆ ಬಿಡಬೇಕು. ಸ್ವಲ್ಪ ಇದು ಲಾಸ್ಟಲ್ಲಿ ಇದೆಯಲ್ಲ ಈ ಎಡ್ಜನ್ನು ಇನ್ನೂ ಸ್ವಲ್ಪ ಎಣ್ಕೊಂಡು ಈ ಥರ ಫೋಲ್ಡ್ ಮಾಡಿ ನೋಡಿ, ಇಲ್ಲಿ ಬ್ಯಾಂಡ್ ಹಾಕಿದ್ದೀನಲ್ಲ, ಸೊ ಈ ಥರ ಫೋಲ್ಡ್ ಮಾಡಿ ಇಟ್ಟರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ಇವಾಗ ಈ ಹೇರ್ನ ನಾನು ಮಾರ್ನಿಂಗ್ ಬಿಚ್ತೀನಿ, ಆವಾಗ ಕರ್ಲಿ ಅನ್ನೋದು ಚೆನ್ನಾಗಿ ಪರ್ಫೆಕ್ಟಾಗಿ ಕೂರುತ್ತೆ. ಸೊ ಬಾಯ್, ಬೆಳಿಗ್ಗೆ ಸಿಗ್ತೀನಿ ನಿಮಗೆಲ್ರಿಗೂ.